ಮತ್ತು ಸರ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಹರಿವರ ಹಾಸನಂ ಅಂತ, ಮಗ್ಗಿ ಪುಸ್ತಕ ಸಿನಿಮಾದ ನಿರ್ದೇಶಕ. ನಾನು ಮೂಲತಃ ಕನಕಪುರದವನು. ನಾನು ಚಿತ್ರರಂಗಕ್ಕೆ ಬಂದು 17 ವರ್ಷಗಳಾಯಿತು. ಇದು ಸ್ವತಃ ನನ್ನ 3ನೇ ಕಾದಂಬರಿನ ಈ ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀನಿ. ಮಗ್ಗಿ ಪುಸ್ತಕ ಅಂದರೆ ಇದು ಒಂದು ಬದುಕಿನ ಲೆಕ್ಕಾಚಾರ. ಇದು ಮಕ್ಕಳ ಸಿನಿಮಾ ಅಲ್ಲ, ಬದುಕಿನ ಲೆಕ್ಕಾಚಾರ. ಅಂದರೆ ಒಳ್ಳೆಯದನ್ನ ಕೂಡಬೇಕು, ಕೆಟ್ಟದನ್ನ ಕಳಿಬೇಕು, ಜ್ಞಾನನ ಗುಣಿಸ್ಬೇಕು, ಅಜ್ಞಾನನ ಬಾಗಿಸ್ಬೇಕು. ಜೀವನ ಅನ್ನೋದೇ ಒಂದು ಮಗ್ಗಿ ಪುಸ್ತಕ. ಪ್ರತಿಯೊಬ್ಬರ ಜೀವನ ಸುರೋಗೋದು ಲೆಕ್ಕದಿಂದ. ಆ ಲೆಕ್ಕ ಬಿಟ್ಟವ್ರು ಯಾರು ಲೋಕನ ಬಿಡ್ತಾರೆ ಅನ್ನೋ ಒಂದು ನಾನು ನೋಡಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಏನಾದರೂ ಹೇಳೋದಿದ್ರೆ ಕೇಳೋದಿದ್ರೆ ದಯಮಾಡಿ. 2020ರಲ್ಲಿ ಇದು ನನ್ನ 3ನೇ ಕಾದಂಬರಿ. ಅದು ಕೊರೋನಾ ಕಾಲದಲ್ಲಿ ಆದಂಥ ಒಂದಷ್ಟು ವಿಚಾರಗಳನ್ನ ಕಾದಂಬರಿಲಿ ಮೂಡಿಸಿದೆ. ಆ ಕಾದಂಬರಿನ ಒಂದಷ್ಟು ರಿಲೀಸ್ ಆದಾಗ ಒಂದಷ್ಟು ಸ್ನೇಹಿತರನ್ನೆಲ್ಲ ಕರೆಸಿ ಕಾದಂಬರಿ ಕೊಟ್ಟಿದೆ. ಆ ಕಾದಂಬರಿ ಓದಿದಂತಹ ಒಂದಷ್ಟು ಸ್ನೇಹಿತರು ಇದನ್ನ ಸಿನಿಮಾ ಮಾಡಬೇಕು ಅಂತ ಮುಂದಾದರು. ಆಗ ಮಗ್ಗಿ ಪುಸ್ತಕ ಆಯಿತು. ಬದುಕಿನ ಮಗ್ಗಿ ಪುಸ್ತಕ. ಸರ್, ಅದು ಈ ಟೈಟ್ಲು ಬರಬೇಕು ಅಂದರೆ ಒಬ್ಬ ಮನುಷ್ಯ ಲೆಕ್ಕಾಚಾರ ಇಲ್ಲದೆ ಬದುಕೋಕ್ಕೆ ಆಗಲ್ಲ, ಯಾರೇ ಆಗಲಿ. ನಾವು ಮಗ್ಗಿನ ಕಲಿಯೋದು ಎಷ್ಟು ಕಷ್ಟನೋ, ಮಗ್ಗಿ ಪುಸ್ತಕನೂ ಕೂಡ 4 ಡೈಮೆನ್ಷನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಒನ್ ಟೈಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ಈ ಕತೆಗೆ ಇದೇ ಡಿಮ್ಯಾಂಡ್ ಅನ್ನಿಸ್ತು. ಈ ಕತೆಗೆ ಹ್ಯಾಪ್ಟ್ ಇದೆ ಮಗ್ಗಿ ಪುಸ್ತಕ ಅನ್ನೋದು. ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಅದು 2 ಸಲ ನೋಡ್ಬೋದು ಅಥವಾ ಒಂದು ಸಲ ನೋಡ್ಬೋದು. ಅದು ಅವರು ಸ್ಥಿತಿ ಮೇಲೆ ಹೋಗ್ತದೆ ಸರ್, ಹೆಂಗೆ ನೋಡ್ತಾರೆ. ಇದು 4 ಡೈಮೆನ್ಷನ್ ಆಗಿರೋದ್ರಿಂದ ಅಟ್ ದ ಟೈಮ್ ಪ್ಲೇ ಆಗ್ತದೆ. 4 ಕಾಲಘಟ್ಟಗಳಲ್ಲಿ ನಡೀತದೆ ಸಿನಿಮಾ. ಅವ್ರು ಬಂದಿಲ್ಲ, ಅವರು ಚಾಮರಾಜನಗರದಲ್ಲಿದ್ದಾರೆ. ಅವರ ರಂಗಭೂಮಿ ಕಲಾವಿದರು. ಅವರು ಅಲ್ಲಿ ಪಬ್ಲಿಸಿಟಿಲಿದ್ದಾರೆ, ಮಂಜು ಗಾಳಿಪುರ ಅಂತ. ಎಲ್ಲ ಆಯಾಮಗಳಲ್ಲೂ ಕಥೆ ಇದೆ ಸರ್, ಎಲ್ಲ ಆಯಾಮಗಳಲ್ಲಿ. ಇದೊಂದು ಪಾರ್ಟ್ ಅಷ್ಟೇ, ಅನ್ನೋದೊಂದು ಪಾರ್ಟ್ ಅಷ್ಟೇ. ಎಲ್ಲ ಆಯಾಮಗಳಲ್ಲಿದೆ ಸರ್. ಕಥೆಯಲ್ಲಿರುತ್ತೆ ಸರ್. ಏನು ಹೇಳೋಕ್ಕೆ ಅಂತಂದರೆ, ಈ ಒಂದು ಬದುಕಿನ ಲೆಕ್ಕಾಚಾರ. ಅಂದರೆ ಈಗ ನಾವು ಮಗ್ಗಿ ಕಲಿಯೋದು ಎಷ್ಟು ಕಷ್ಟನೋ, ಮಗ್ಗಿ ಕಲಿಯೋದು ಎಷ್ಟು ಕಷ್ಟನೋ, ಈ ಜೀವನದ ಲೆಕ್ಕಾಚಾರನೂ ಹಾಗೆ. ಇದರಲ್ಲಿ ಏನಂದರೆ ಈ ಮೊಬೈಲ್ ಅಡಿಕ್ಷನ್ಸು, ಇಲ್ಲಿರೋ ಈಗಿನ ಸಿಚುವೇಶನ್ಸು, ಇದನ್ನ ಒಂದಷ್ಟು ವಿಚಾರಗಳನ್ನ ಒಂದು 4 ಕಾಲಘಟ್ಟಗಳಲ್ಲಿ ಹೇಳಕ್ಕೆ ಹೊರಟಿದ್ದೀನಿ. ಅದನ್ನ ಮತ್ತೆ ನೆನಪಿಸುವಂಥ ಪ್ರಯತ್ನ ಮಾಡಕ್ಕೆ ಹೊರಟಿದ್ದೀನಿ ಸರ್. ಹ್ಞೂ ಸರ್. ಅದು ಒಂದು 2026, 25, 2020, 2004. ಹೌದು ಸರ್. 7 ಹಾಡುಗಳಿವೆ ಸರ್. ಶರಣ್ ಕುಮಾರ್ ಗಜೇಂದ್ರಗಡ ಅಂತ ಮತ್ತು ಗುರುನಾಥ್ ಬೋರ್ಗಿ ಅಂತ ಇಬ್ಬರು ಬರೆದಿದ್ದಾರೆ. ಇದರಲ್ಲಿ ಎಂ ಕೀರವಾಣಿ, ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣನ್, ಹಾಗೆ 17 ಜನ ಸಿಂಗರ್ಸು ಈ ಸಿನಿಮಾದಲ್ಲಿ ಹಾಡಿದ್ದಾರೆ. ಅದು ಡಿಮ್ಯಾಂಡ್ ಮಾಡ್ತದೆ ಸರ್ ಸಾಂಗ್ಸ್. ಆಮೇಲೆ ಇದು ರೆಗ್ಯುಲರ್ ಜಾನರ್ ಥರ, ಈಗ ಫಸ್ಟ್ ಹಾಫ್ಗೆ 3 ಸಾಂಗ್ ಬೇಕು, ಸೆಕೆಂಡ್ ಹಾಫ್ಗೆ 3 ಸಾಂಗ್ ಬೇಕು, 2 ಫೈಟ್ ಬೇಕು ಅಂತಲ್ಲ. ಅದು ಕತೆ ಟ್ರಾವೆಲಿಂಗಲ್ಲಿ ಅದು ಏನೇನು ಬೇಕೋ ಅದನ್ನು ಅದೇ ರಿಸೀವ್ ಮಾಡಿದೆ ಸರ್. ಅದು ನೀವು ಹೇಳ್ಬೇಕು ಸರ್ ಸಿನಿಮಾ ನೋಡಾದ್ಮೇಲೆ. ಸರ್, ಸೆನ್ಸರಲ್ಲಿ ಮಾಮೂಲಿ ದೊಡ್ಡವ್ರ ಚಿತ್ರ ಅಂತಲೇ ಇದೆ ಸರ್. ದೊಡ್ಡವ್ರ ಚಿತ್ರ ಅಂತಲೇ ಇದೆ ಸರ್. ಸರ್ ಇಲ್ಲ ಇದು ಮೊದಲನೇ ಸಿನಿಮಾ ಸರ್. ನಾನೊಂದು 21 ಸಿನಿಮಾ ಡೈರೆಕ್ಟಾಗಿ ಮಾಡಿದ್ದೆ. ಇದು ನನ್ನ ಮೊದಲನೇ ಡೆಬ್ಯೂ ಮೂವಿ. ನಾನು ಮುಸ್ಸಂಜೆ ಮಾತು, ಇನಿಯ ಏನೋ ಒಂಥರ, ಭಾಗ್ಯದ ಬೆಳೆಗಾರ, ಹೀಗೆ ಒಂದಷ್ಟು ಮುಸ್ಸಂಜೆ ಮಹೇಶು, ರವಿ ಶ್ರೀವತ್ಸ, ಸಾಯಿ ಪ್ರಕಾಶ್ ಅವರು, ಮಳವಳ್ಳಿ ಸಾಯಿ ಕೃಷ್ಣ ಅವರು, ಹೀಗೆ ಒಂದಷ್ಟು ಜನ ಡೈರೆಕ್ಟರ್ ಹತ್ರ ವರ್ಕ್ ಮಾಡಿದ್ದೀನಿ ಸರ್. ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್.
ಕೆಲವರೆಲ್ಲ ಹೇಳ್ತಿದ್ರು ನಮ್ಮ ಸ್ನೇಹಿತರು, ಏಯ್ ತಮಿಳಲ್ಲಿ ನೋಡು ಹಂಗೆ ಬಂದಿದೆ, ಏಯ್ ತೆಲುಗಲ್ಲಿ ನೋಡು ಹಂಗೆ ಬಂದಿದೆ, ಏಯ್ ಮಲಯಾಳಂ ನೋಡು ಹಂಗೆ ಬಂದಿದೆ ಅಂತ ಎಲ್ಲ ಹೇಳ್ತಿದ್ರು ಸರ್. ಯಾವಾಗೂ ಹೇಳೋರು, ಯಾವುದೇ ಒಂದು ಸಿನಿಮಾ ಆದ್ರೂ ಇಲ್ಲಿ ಯಾವುದೋ ಒಂದು ಆ ಸಿನಿಮಾ ನಾನು ಯಾರು ಪ್ರೊಡ್ಯೂಸರ್ ಹತ್ರ ಕತೆ ಹೇಳೋಕೆ ಹೋದರೆ ಏಯ್ ಯಾವುದೇ ಎಕ್ಸಾಂಪಲ್ ಕೊಡೋರು, ತಮಿಳಲ್ಲಿ ಹಂಗೆ ಬಂದಿದೆ ಅದು ನೋಡು, ಮಲಯಾಳಮಲ್ಲಿ ಹಿಂಗೆ ಬಂದಿದೆ ಇದು ನೋಡು, ಈ ಥರ ಹೇಳ್ತಿದ್ರು. ನಾವು ಅದಕ್ಕೆ ಕಂಟೆಂಟ್ ಓರಿಯೆಂಟೆಡ್ನೇ ಇಟ್ಕೊಂಡು ಕಮರ್ಷಿಯಲಾಗಿ ಕನೆಕ್ಟ್ ಮಾಡಿದ್ದೀವಿ ಸರ್. ಅದು ಈ ಮೊಬೈಲ್ ಟ್ವಿಸ್ಟ್ ಸರ್, ಅದು ಸಿನಿಮಾದ 7308636298 ಅಂತ ಸರ್. ಅದೊಂದು ಮೊಬೈಲ್ ನಂಬರು, ಅದು ಸಿನಿಮಾಗೆ ಕನೆಕ್ಟ್ ಆಗ್ತದೆ ಸರ್. ಅದು ನೋಡಿದ್ರೆ ಅಷ್ಟೇ ಅದು ಗೊತ್ತಾಗ್ತದೆ ಸರ್. ಹೌದು ಹೌದು ಸರ್. ಸರ್ ಅಂದರೆ ಒಂದು ಕಮರ್ಷಿಯಲಾಗಿ ಅನ್ನೋದಕ್ಕಿಂತ ನಾನು ಒಂದಷ್ಟು ಆ ಕಾದಂಬರಿ ಬಿಡುಗಡೆ ಮಾಡಿದಾಗ ಒಂದಷ್ಟು ಸ್ನೇಹಿತರು ಕೊಟ್ಟಾಗ ಅವರು ಆ ಕಾದಂಬರಿ ನೋಡಿ ಅವ್ರಿಗೆ ಅನಿಸಿದ ವಿಷನ್ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಇದು ಹಿಂಗೆ ಮಾಡಬೇಕು, ಇದು ಹಿಂಗಿದೆ, ಇದು ಚೆನ್ನಾಗಿದೆ ಅಂತ ಅವ್ರ ಎಕ್ಸೈಟ್ಮೆಂಟ್ ನನಗೆ ಸಿನಿಮಾ ಮಾಡೋಕ್ಕೆ ಕನೆಕ್ಟ್ ಆಯಿತು ಸರ್. ಹೌದು ಸರ್, ಒಂದು 240 ಜನ ಬೈಟ್ಸ್ ಕೊಟ್ಟಿದ್ದಾರೆ ಸರ್. ಸರ್ ಮೊಬೈಲ್ ಬಂದು ಒಂದಷ್ಟು ಹಾಳು ಮಾಡಿದೆ, AI ಬಂದು ಒಂದಷ್ಟು ಹಾಳು ಮಾಡ್ತದೆ. ಮೊಬೈಲ್ ಬಗ್ಗೆನೂ ಇದೆ, AI ಬಗ್ಗೆನೂ ಸಿನಿಮಾದಲ್ಲಿದೆ ಸರ್. ಅದು 13ನೇ ತಾರೀಕು ರಿಲೀಸ್ ಆಗ್ತದೆ ಸರ್. ಒಂದು 25 ಥಿಯೇಟ್ರು ಅಂತ ಎಲ್ಲ ನಮ್ಮ ಮುನಿಂದ ಸರ್ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅವರು ಸಿನಿಮಾ ನೋಡಿದ್ರು, ಇಷ್ಟ ಆಗಿ ಅವರೇ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ಸರ್. ಹಾಂ ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು ಸರ್, ಎಲ್ಲ ಅವರೇ ಎಲ್ಲ ನಿಂತು ಮಾಡ್ತಾಯಿದ್ದಾರೆ ಸರ್. ಸರ್ ಇನ್ನೇನಾದರೂ ಕ್ವೆಶನ್ಸ್ ಇದೆಯಾ? ಮೇಡಮ್, ನಿಮ್ಮ ಒಂದೊಂದು ಬರಹದಲ್ಲೂ ಒಂದೊಂದು ಅಕ್ಷರದಲ್ಲೂ ನಮ್ಮ ಮಗ್ಗಿ ಪುಸ್ತಕದ ಸಿನಿಮಾದ ಹಣೆ ಬರಹ ಇದೆ, ಇಷ್ಟು ವರ್ಷದ ಜರ್ನಿ ಇದೆ. ದಯಮಾಡಿ ನೀವೆಲ್ಲರೂ ಸಿನಿಮಾ ನೋಡಿ ನಿಮ್ಗೆ ಅನಿಸಿದ್ದನ್ನ ನೇರವಾಗಿ ಹೇಳಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.